ಹಿನ್ನೆಲೆಯಲ್ಲಿ ವಿದ್ಯಾರ್ಥಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸರ ಕೈಗಳನ್ನು ಕಟ್ಟಿ ಹಾಕುವಂಥ ಒಂದು ದೊಡ್ಡ ಪ್ರಯತ್ನ ಸರ್ಕಾರದಿಂದ ಆಗಿದೆ. ಬೆಂಗಳೂರು ಇರ್ಬೋದು, ಬೇರೆ ಬೇರೆ ಜಿಲ್ಲೆಗಳಿರ್ಬೋದು, ಪೊಲೀಸರು ಪ್ರತಿ ತಿಂಗಳು ಇಷ್ಟು ಅಂತ ಹಫ್ತಾ ಸಂಗ್ರಹ ಮಾಡಿ ಕೊಡಲೇಬೇಕನ್ನುವಂಥ ಒಂದು ನಿರ್ದೇಶನವನ್ನು ಅನಧಿಕೃತವಾಗಿ ಇವತ್ತು ಗೃಹ ಸಚಿವರು, ಮುಖ್ಯಮಂತ್ರಿಗಳು, DCM ಅವರು ಕೊಟ್ಟಿರುವ ಕಾರಣಕ್ಕಾಗಿ ನಮ್ಮ ಪೊಲೀಸ್ ಇಲಾಖೆಯ ಅಧಿಕಾರಿಗಳು, ಕರ್ನಾಟಕದ ಪೊಲೀಸರಂದರೆ ಇವರಿಗೊಂದು ಇತಿಹಾಸ ಇದೆ, ಒಂದು ಒಳ್ಳೆಯ ಹೆಸರಿದೆ. ಆ ಹೆಸರನ್ನು ಕೆಡಿಸುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಿದೆ. ಅವರನ್ನು ಬೇರೆ ಬೇರೆ ಪ್ರಲೋಭನೆಗೆ, ಮುಖ್ಯವಾಗಿ ಬೆಂಗಳೂರಿನ ಸುತ್ತಮುತ್ತ ಲ್ಯಾಂಡ್ ಮಾಫಿಯಾ ಮಾಡೋದಕ್ಕೆ ಒತ್ತು ಕೊಡುವಂಥದ್ದು, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಡ್ರಗ್ ಮಾಫಿಯಾಕ್ಕೆ ಒತ್ತು ಕೊಡುವಂಥದ್ದು. ಇವತ್ತು ಧಾರವಾಡದಲ್ಲಿ ಏನು ವಿದ್ಯಾರ್ಥಿಯನ್ನು ಹೆದರಿಸಿ ಬೆದರಿಸಿ ಅನವಶ್ಯಕವಾಗಿ ಅವನಿಗೆ ಡ್ರಗ್ ಕೇಸಿನ ಒಂದು ಬೆದರಿಕೆಯನ್ನು ಹಾಕಿ ಅವನು ಸುಸೈಡ್ ಮಾಡುವಂಗಾಗಿದೆ ಅಂತ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು. ಮಾತ್ರ ಅಲ್ಲ, ಇವತ್ತು ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಪೊಲೀಸರನ್ನು ಅವರಿಗೆ ಫ್ರೀ ಹ್ಯಾಂಡ್ ಕೊಡುವ ಹಾಗೆ ಮಾಡಬೇಕು. ಇವತ್ತು ಅವರ ಮೇಲೆ ತಿಂಗಳಿಗೆ ಇಷ್ಟು ಹಫ್ತಾ ಕೊಡಿ ಅಂತಂದರೆ ಅವ್ರು ಎಲ್ಲಿಗೆ ಹೋಗಬೇಕು? ಅವರು ಇದೇ ರೀತಿ ಸಂಗ್ರಹ ಮಾಡ್ತಾರೆ, ಅಮಾಯಕರಿಂದ ಸಂಗ್ರಹ ಮಾಡ್ತಾರೆ. ಚಿಕ್ಕ ಚಿಕ್ಕ ಸ್ಕೂಟರನ್ನು ಕೂಡ ಬೆಂಗಳೂರಲ್ಲಿ ನಾನು ನೋಡ್ತಾ ಇದ್ದೇನೆ. ಒಂದು ಸರಿ ನಾನೇ ಕಾರ್ ನಿಲ್ಲಿಸಿದೆ, ಸ್ಕೂಟ್ರಲ್ಲಿ ಹೋಗೋವರಿಗೆ ಕೂಡ ಅನವಶ್ಯಕವಾಗಿ ನಿಲ್ಲಿಸಿ 500 ರೂಪಾಯಿ 1000 ರೂಪಾಯಿ ವಸೂಲಿ ಮಾಡಿದರೆ ನಮ್ಮ ಜನಕ್ಕೆ ಇದು ತೊಂದರೆ ಆಗ್ತಿದೆ, ಜೊತೆಗೆ ಪೊಲೀಸರಿಗೂ ಕೂಡ ಒತ್ತಡ ಇದೆ. ಈ ಒತ್ತಡವನ್ನು ತಪ್ಪಿಸುವಂಥ ಕೆಲಸ ಯಾರು ಮಾಡಬೇಕು? ಅದು ಗೃಹ ಇಲಾಖೆ ಮಾಡಬೇಕು, ಅದು ಸರ್ಕಾರ ಮಾಡಬೇಕು, ಮುಖ್ಯಮಂತ್ರಿಗಳು, DCM, ಗೃಹ ಸಚಿವರು ಮಾಡಬೇಕು. ಇವತ್ತು ಪೊಲೀಸರಿಗೆ ಒತ್ತಡ ತರುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಇದರ ಪರಿಣಾಮವಾಗಿ ಇವತ್ತು ಜನ ಇದನ್ನು ಅನುಭವಿಸ್ತಾ ಇದ್ದಾರೆ. ನಾಳೆ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದ್ರು. ದೇಶದಲ್ಲಿ ನಾರಿ ಶಕ್ತಿ ಅಧಿನಿಯಮ ಬಿಲ್ ಅದು ಫೇಲ್ ಆಗಿದೆ. ಅದಕ್ಕೆ 66% 66% ಮತ ಸಿಗಬೇಕಾಗಿತ್ತು, 2/3 ಮತ ಸಿಗಬೇಕಾಗಿತ್ತು. ಅಷ್ಟು ನಮಗೆ ಮತ ಸಿಗಲಿಲ್ಲ. ಇದರ ಜೊತೆಗೆ ಡಿಲಿಮಿಟೇಷನ್ ಬಿಲ್ ಕೂಡ ಇತ್ತು. ಬಹಳ ಇಂಪಾರ್ಟೆಂಟ್ ಆಗಿ ಇವತ್ತು ನಾರಿಶಕ್ತಿ ಅಧಿನಿಯಮದ ಜೊತೆಗೆ ನಾವು ದಕ್ಷಿಣ ಭಾರತೀಯರು ಬಹಳ ಸೀರಿಯಸ್ ಆಗಿ ಯೋಚನೆ ಮಾಡಬೇಕಾದ್ದು ಡಿಲಿಮಿಟೇಷನ್ ಬಿಲ್ ಬಗ್ಗೆ ಕೂಡ. ಯಾಕೆಂದರೆ ಸೆನ್ಸಸ್ ಆದಮೇಲೆ ನೀವು ಡಿಲಿಮಿಟೇಷನ್ ತನ್ನಿ ಅನ್ನುವಂಥ ಒತ್ತಡವನ್ನು ಕಾಂಗ್ರೆಸ್ಸು, ಅಂದರೆ ಇಂಡಿಯಾ ಅಲಯನ್ಸು, ಕಾಂಗ್ರೆಸ್ಸು ಮತ್ತು DMK ಮತ್ತು ಇತರ ಪಕ್ಷಗಳು ಹಾಕ್ತಾ ಇದ್ದಾವೆ. ಇದರ ಹಿಂದಿರುವಂಥ ಉದ್ದೇಶ ಬಹಳ ದೊಡ್ಡದಿದೆ. ಇದರ ಹಿಂದಿರುವಂಥ ಉದ್ದೇಶ ದಕ್ಷಿಣ ಭಾರತ ಮತ್ತು ಉತ್ತರ ಭಾರತವನ್ನು ಡಿವೈಡ್ ಮಾಡುವಂಥದ್ದು. ಯಾಕೆಂದರೆ ಈ ಬಿಲ್ ಪಾಸಾಗಿದ್ದರೆ ನಮಗೆ 50+ ಸೀಟ್ಗಳು ಎಕ್ಸ್ಟ್ರಾ ಸಿಗ್ತಾ ಇತ್ತು. ಅಂದರೆ ಇವತ್ತು 28 ಸೀಟ್ ಕರ್ನಾಟಕದಲ್ಲಿದೆ, ಅದಕ್ಕೆ 14 ಸೀಟ್ ಹೆಚ್ಚುವರಿ ಸಿಗ್ತಾ ಇತ್ತು.